ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹರ್ಷಿತಾ ವೈಜೆ. ನಾನು ಬೇಸಿಕಲಿ ಬಂದುಬಿಟ್ಟು ಶಿವಮೊಗ್ಗದಿಂದ. ಇವಾಗ ತಾನೇ ಸೆಕೆಂಡ್ PU ಮುಗಿಸಿದ್ದೀನಿ. ಐ ಥಿಂಕ್ ಇದು ಸಾಕು ನನ್ನ ಬಗ್ಗೆ ಅಂತ ಅಂದ್ಕೊತೀನಿ. ಸರಿ, ನನ್ನ ಟಾಪಿಕಿಗೆ ಹೋಗೋಣ. ನನ್ನ ಟಾಪಿಕ್ ಬಂದುಬಿಟ್ಟು ಆನ್ಲೈನ್ ಶಿಕ್ಷಣ, ಅಂದರೆ ಆನ್ಲೈನ್ ಕ್ಲಾಸಸ್ಸಿಂದ ಆಗೋ ಅನುಕೂಲ ಮತ್ತು ಅನಾನುಕೂಲ. ನಾನು ಇವಾಗ ಅನುಕೂಲದ ಬಗ್ಗೆ ಹೇಳ್ತಾ ಬರ್ತೀನಿ, ಆಯಿತಾ. ನಿಮಗೆಲ್ಲರಿಗೂ ಗೊತ್ತು ಅನುಕೂಲ ಇವಾಗ ಯಾವ್ಯಾವ ಥರ ಆನ್ಲೈನ್ ಕ್ಲಾಸಸ್ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂತ. ಆನ್ಲೈನ್ ಕ್ಲಾಸಸ್ ಅಂದರೆ ಇವಾಗ ಯಾಕೆ ಆನ್ಲೈನ್ ಕ್ಲಾಸ್ ತೊಗೊತಿದ್ದೀವಿ ನಾವು, ಯಾಕೆ ಅದ್ರ ಹಿಂದೆ ಓಡೋಗ್ತಿದ್ದೀವಿ ಅಂತಂದರೆ, ಇವಾಗ ಪ್ಯಾಂಡಮಿಕ್ ಅಂದರೆ ಕೊರೋನಾ ಟೈಮ್. ಬೇರೆ ಯಾವ ಮಾರ್ಗನೂ ಇಲ್ಲ ಮಕ್ಕಳಿಗೆ ಒಂದು ಶಿಕ್ಷಣನ ಯಾವ ರೀತಿ ವರ್ಷ ಮಕ್ಕಳಿಗೆ ಶಿಕ್ಷಣ ದೊರೀತಿತ್ತೋ ಆ ಥರ ಶಿಕ್ಷಣ ದೊರಿಬೇಕು ಅಂದರೆ ಇರೋ ಒಂದೇ ಒಂದು ಮಾರ್ಗ ಅಂದರೆ ಅದು ಆನ್ಲೈನ್ ಶಿಕ್ಷಣ. ಅದು ಎಲ್ಲರಿಗೂ ಯಾವ ಥರ ಹೋಗಬೇಕೋ ಆ ಥರ ಹೋಗಲೇಬೇಕು. ಆದರೆ ಇವಾಗ ಸ್ಕೂಲು ಕಾಲೇಜಸ್ ಕ್ಲೋಸ್ ಆಗಿರೋದ್ರಿಂದ ಆ ಥರ ಹೋಗೋಕ್ಕಾಗಲ್ಲ. ಯಾಕೆ ಅಂತಂದರೆ ಟೀಚರ್ ಮತ್ತು ಸ್ಟೂಡೆಂಟ್ಸ್ ಮಧ್ಯೆ ಕಾನ್ವರ್ಸೇಷನ್ ಫುಲ್ ಕಟ್ಟಾಗಿರುತ್ತೆ. ಆವಾಗ ನಾವು ಆನ್ಲೈನ್ ಶಿಕ್ಷಣ ಅಂತ ಆನ್ಲೈನ್ ಕ್ಲಾಸಸ್ ಅಂತ ಒಂದು ಮಾರ್ಗನ ನಾವು ಓಪನ್ ಮಾಡಿದಾಗ ಆವಾಗ ಎಷ್ಟೋ ಮಕ್ಕಳು ತುಂಬಾ ಯೂಸ್ ಮಾಡ್ಕೊತಾರೆ. ಯಾವ ಥರ ಯೂಸ್ ಮಾಡ್ಕೊತಾರೆ ಅಂದರೆ, ಅವರು ವಿಭಿನ್ನವಾಗಿ ಕಲಿತಾ ಹೋಗ್ತಾರೆ, ಅವರು ಕೌಶಲ್ಯತೆನ ಹೆಚ್ಚಿಸ್ತಾ ಹೋಗ್ತಾರೆ. ಯಾವ ಥರ ಹೆಚ್ಚಿಸ್ತಾ ಹೋಗ್ತಾರೆ ಅಂತಂದರೆ, ಇವಾಗ ಒಂದು ಉದಾಹರಣೆ ಕೊಡೋದಾದ್ರೆ, ನಮಗೆ ಯಾವುದಾದ್ರೂ ಒಂದು ಟಾಪಿಕ್ ಅರ್ಥ ಆಗಿರಲ್ಲ. ಯಾವ ಟಾಪಿಕ್ ಅರ್ಥ ಆಗಿರಲ್ಲ ಅಂತ ಅಂದರೆ, ಇವಾಗ ಕ್ಲಾಸಲ್ಲಿ ಟೀಚರ್ ಏನಾದರೂ ಟೀಚಿಂಗ್ ಮಾಡ್ತಾಯಿದ್ರು ಅಂತಂದರೆ, ನಾವು ಕೇಳ್ತೀವಿ ಯಾವುದೋ ಒಂದು ಟಾಪಿಕ್ ಅರ್ಥ ಆಗಿಲ್ಲ ಅಂದರೆ, ನಾವು ಸ್ಟಾಫ್ ರೂಮ್ ಯಾವುದೋ ಅಲ್ಲಿ ಟೀಚರ್ಸ್ ಹತ್ರ ಹೋಗಿ ಮ್ಯಾಮ್ ಇದು ನಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದಾಗ ಅವರು ನಮಗೆ ಅರ್ಥ ಆಗೋ ತನಕ ತಿದ್ದಿ ಹೇಳ್ತಾರೆ. ಅಂದರೂ ಎಲ್ಲೋ ಒಂದು ಕಡೆ ಅರ್ಥ ಆಗಿರಲ್ಲ. ಆದರೆ ಅಂದರೂ ಮಿಸ್ ಸರಿ ಬಿಡಿ ಅಂತ ಹೇಳಿ ಬರ್ತೀವಿ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾ ಟಾಪಿಕ್ ಬಂದರೂ ಬರ್ಬೋದು, ಇಲ್ಲ ಅಂದರೆ ಇಲ್ಲ ಬಿಡು, ನೆಗ್ಲೆಕ್ಟ್ ಮಾಡೋಣ, ಅಷ್ಟು ಅರ್ಥ ಆಗಿಲ್ಲ ಅಂತ ಹೇಳ್ತೀವಿ. ಇವಾಗ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಆ ಥರ ಚಿಂತೆನೇ ಇಲ್ಲ. ನೆಟ್ವರ್ಕ್ ಇದೆ, ಮೊಬೈಲ್ ಇದೆ, ಅನ್ಅಕಾಡೆಮಿ ಇದೆ, ಬೈಜೂಸ್ ಇದೆ, ಆಕಾಶ್ ಇದೆ, ವೇದಾಂತ್ ಇದೆ, ಎಷ್ಟೊಂದು ಡೆಮೋ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಆವಾಗ ನಾವು ವಿಭಿನ್ನ ರೀತಿಯಾಗಿ ಕಲಿತಾ ಹೋಗ್ತೀವಿ. ಒಂದು ಡಯಾಗ್ರಾಮ್ ಇಟ್ಟು ಇಲ್ಲಿ ಶೋ ಮಾಡಿದಾಗ ಅದು ಪರ್ಟಿಕ್ಯುಲರ್ ಗೊತ್ತಾಗ್ತಾ ಹೋಗುತ್ತೆ. ಅದು ಯಾವ ರೀತಿ ಅದರ ಲೈಫ್ ಸೈಕಲ್ ಇರುತ್ತೆ, ಹೆಂಗೆ ಆಗುತ್ತೆ ಅಂತ ನಾವು ಕಂಡುಹಿಡ್ಕೊತಾ ಹೋಗ್ತೀವಿ. ಆ ಥರ ಎಲ್ಲ ನಾವು ವಿಭಿನ್ನವಾಗಿ ಕಲಿತಾ ಹೋದಾಗ ಮಕ್ಕಳಲ್ಲಿ ಒಂದು ಹೊಸ ಚೈತನ್ಯ ಉಂಟಾಗುತ್ತೆ. ಯಾವ ಥರ ಅಂತಂದರೆ, ಇನ್ನೂ ಕಲಿಬೇಕು, ಈ ಥರ ಎಲ್ಲ ಇದೆಯಾ, ಈ ಥರ ಎಲ್ಲ ಇದ್ದರೆ ಇನ್ನೂ ನಾವು ಯಾವ ಥರ ಬೆಳಿಬೋದು, ನಮಗೆ ಯಾವ ಥರ ಶಿಕ್ಷಣ ಸಿಗುತ್ತೆ, ನಾವು ಯಾವ ಥರ ಇದ್ದರೆ ಯಾವ ಥರ ಚೆಂದ, ಆ ಥರ ಎಲ್ಲ ಮಕ್ಕಳಿಗೆ ಗೊತ್ತಾಗುತ್ತೆ. ಇವಾಗ ಆನ್ಲೈನ್ ಕ್ಲಾಸಸ್ ಅಂತ ಅಂದರೆ, ಇವಾಗ ಮಕ್ಕಳು ಪಾಠ ಕೇಳ್ತಿರ್ತಾರೆ ಅಂತ ಅಂದರೆ ಪೋಷಕರು ನೋಡ್ತಾ ಇರ್ತಾರೆ, ಮಕ್ಕಳು ಒಳ್ಳೆಯದೇ ಕಲಿತಿರ್ತಾರೆ, ಮೊಬೈಲ್ನ ಒಳ್ಳೆಯದಕ್ಕೆ ಉಪಯೋಗಿಸ್ತಿರ್ತಾರೆ ಅಂತ. ಇವಾಗ ಟೀಚರ್ಸ್ ಏನಾದರೂ ಪಾಠ ಮಾಡ್ತಿದ್ರು ಅಂತೆ, ಅದನ್ನು ತಂದೆ ತಾಯಿ ಲಾಲಿಸ್ತಾ ಇದ್ರು ಅಂದರೆ, ಕೆಲವು ತಂದೆ ತಾಯಿಗೆ ಎಷ್ಟೋ ಚಿಕ್ಕ ವಿಷಯಗಳು ಗೊತ್ತಿರಲ್ಲ. ಅಂದರೆ ಉಪ್ಪು, ಸಾಲ್ಟ್, ಅದು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತ ಕೆಲವು ಹಳ್ಳಿ ಜನಕ್ಕೆ ಗೊತ್ತಿರಲ್ಲ. ಈವನ್ ನಮ್ಮ ಪಪ್ಪ ಮಮ್ಮಿಗೂ ಗೊತ್ತಿರಲ್ಲ. ಯಾಕೆ ಗೊತ್ತಿರಲ್ಲ ಅಂದರೆ, ಅವರು ಅಷ್ಟು ಹಿಂದುಳಿದಿರ್ತಾರೆ, ವಿದ್ಯೆಯಲ್ಲಿ ಅಷ್ಟು ಹಿಂದುಳಿದಿರ್ತಾರೆ. ಆವಾಗ ಈ ಮಕ್ಕಳು ಹೇಳ್ತಾ ಹೋದಾಗ, ಟೀಚರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಆ ತಂದೆ ತಾಯಿನೂ ಕೇಳಿಸ್ದಾಗ, ಉಪ್ಪು ಹಿಂಗಾಗುತ್ತೆ, ಹಂಗಾಗುತ್ತೆ, ಅದು ಈ ಟೆಂಪರೇಚರಲ್ಲಿ ಇಟ್ಟರೆ ಈ ಥರ ಆಗುತ್ತೆ, ಈವನ್ ಸಿಮೆಂಟ್ ಇರ್ಬೋದು, ಆ ಥರ ಎಲ್ಲ ನಾವು ಮಕ್ಕಳು ಈ ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ದೊಡ್ಡ ವಿಷಯಗಳನ್ನ ತಿಳ್ಕೊತಾ ಹೋಗ್ತಾರೆ. ಈ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಯಾರಿಗೂ ನಷ್ಟ ಆಗಲ್ಲ. ಎಷ್ಟೋ ಜನ ಕಲಿಯೋ ರೀತಿನೇ ವಿಭಿನ್ನವಾಗಿ ಕಲಿತಾ ಹೋಗ್ತಾರೆ. ಸೊ ಇದು ನನ್ನ ಅನುಕೂಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಅನಾನುಕೂಲಕ್ಕೆ ಹೇಳೋದಾದರೆ, ನನ್ನ ಪ್ರಕಾರ ಆನ್ಲೈನ್ ಶಿಕ್ಷಣ ಅಂದರೆ, ಆನ್ಲೈನ್ ಕ್ಲಾಸಸ್ ಅಂದರೆ ತಾಂತ್ರಿಕ ಶಿಕ್ಷಣ ಅಂತ ಹೇಳಕ್ಕೆ ಬರ್ತೀನಿ. ತಾಂತ್ರಿಕ ಅಂತ ಯಾಕೆ ಯೂಸ್ ಮಾಡ್ತೀನಿ ನಾನು ಅಂದರೆ, ಅದೊಂದು ಮೆಕ್ಯಾನಿಕಲ್ ಎಜುಕೇಷನ್. ಅಂದರೆ ಮಕ್ಕಳನ್ನು ಖಿನ್ನತೆಗೆ ಒಳಗಾಗುತ್ತೆ. ಯಾಕೆ ದಿನ ಆನ್ಲೈನ್ ಕ್ಲಾಸಸ್, ಮೊಬೈಲ್, ಕಣ್ಣು ದೃಷ್ಟಿ ಮಪ್ಪಾಗ್ತಾ ಬರುತ್ತೆ, ತಲೆನೋವು, ಆ ಥರ ಎಲ್ಲ ಉಂಟಾಗುತ್ತೆ. ಕೆಲವರಿಗೆ ನೆಟ್ವರ್ಕ್ ಸಿಗಲ್ಲ, ಕೆಲವ್ರ ಮನೇಲಿ ಮೊಬೈಲೇ ಇರಲ್ಲ. ನಾನು ಎಲ್ಲೋ ಒಂದು ಓದಿದ ಕಡೆ ತುಂಬ ಬಡ ಕುಟುಂಬದಲ್ಲಿ ಒಂದು ಮೊಬೈಲ್ ಕೂಡ ಇರಲ್ಲ. ಆದರೆ ಆ ಮಗುಗೆ ಎಜುಕೇಷನ್ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆವಾಗ ಮಗು ಶಿಕ್ಷಣ ಪಡಿಲೇಬೇಕು ಅಂತ ಅವರಪ್ಪ ಆ ಮಗುವ ಮನೆಯಲ್ಲಿದ್ದ ಹಸುನ ಮಾರಿ ಆ ಮಗುವಿಗೆ ಒಂದು ಮೊಬೈಲ್ನ ತಂದು ಕೊಡ್ತಾನೆ. ಆವಾಗ ಮೊಬೈಲ್ ತಂದು ಕೊಟ್ಟರು, ನೆಟ್ವರ್ಕ್ ಸರಿ ಇರಲ್ಲ, ಆ ಮಗು ಕಷ್ಟಪಟ್ಟು ಕಲಿತಾ ಹೋಗುತ್ತೆ. ಯಾಕೆ ಹಿಂಗೆ, ಕೆಲವರು ಆನ್ಲೈನ್ ಶಿಕ್ಷಣದಿಂದ ಹಿಂದುಳಿದಿರ್ತಾರೆ, ಕೆಲವರು ಆಸಕ್ತಿನೇ ಇರಲ್ಲ ಅದ್ರ ಮಧ್ಯೆ. ಯಾಕೆ ಆಸಕ್ತಿ ಇರಲ್ಲ, ಯಾಕೆ ಅಂತ ಒಂದು ನಿಮಿಷ ನಾವೆಲ್ಲ ಥಿಂಕ್ ಮಾಡೋಣ. ಯಾಕಿರಲ್ಲ ಅಂತಂದರೆ, ನಾನು ನಿಮ್ಮ ಹತ್ರ 3 ವಿಷಯ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಶಿಕ್ಷಕರ ಮಧ್ಯೆ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ಕಾನ್ವರ್ಸೇಷನ್ ಕಟ್ಟಾಗಿರುತ್ತೆ, ಒಡನಾಟನೇ ಇರಲ್ಲ. ಒಡನಾಟ ಇದ್ದಷ್ಟು ನಮ್ಮ ಬಾಂಧವ್ಯ ಹೆಚ್ಚಾಗುತ್ತೆ, ಅಂದರೆ ಕಲಿಕೆ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಎರಡನೇದಾಗಿ, ಇವಾಗ ನಾನು ಏನಾದರೂ 2-3 ಸರಿ ಟೆಕ್ಸ್ಟ್ ಬುಕ್ ಓದಿದ್ದೆ ಅಂತ ಹೇಳಿದ್ರೆ, ನಾನು ನನ್ನ ಮೈಂಡಿಗೆ ಕೆಲಸ ಕೊಟ್ಟಿರ್ತೀನಿ. ಈ ಆನ್ಸರ್ ಎಲ್ಲ ಓದಿದ್ದೆ, ಇದೆಲ್ಲ ಓದಿದ್ದೆ, ನಾನು ರೀಕಾಲ್ ಮಾಡಬೇಕು, ಇದೆಲ್ಲ ಬರುತ್ತೆ ನನಗೆ ಅಂತ ನನ್ನ ಮೆದುಳು ಅದನ್ನು
ಯೋಚನೆ ಮಾಡ್ತಾ ಹೋಗುತ್ತೆ. ಆವಾಗ ನಮ್ಮ ಚಿಂತೆ ಮಾಡೋ ಕೆಪಾಸಿಟಿ ಹೆಚ್ಚುತ್ತಾ ಹೋಗುತ್ತೆ. ಇವಾಗ ಮೊಬೈಲ್ ಇರೋದ್ರಿಂದ ನಮ್ಮ ಕೈಯಲ್ಲಿ ನೆಟ್ವರ್ಕ್ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ನಮಗೆ ಯಾವುದಾದ್ರು ಒಂದು ಆನ್ಸರ್ ಗೊತ್ತಾಗಲಿಲ್ಲ ಅಂತಂದರೆ ತಟ್ಟಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಪಟ್ಟಂತ ಆನ್ಸರ್ ಬರುತ್ತೆ. ಆವಾಗ ಆನ್ಸರ್ ಕ್ಲಿಯರ್. ನಮ್ಮ ಮೆದುಳಿಗೆ ನಾವು ಚಿಂತೆನೇ ಕೊಟ್ಟಿರಲ್ಲ, ಒಂದು ಶಕ್ತಿನೇ ಇರಲ್ಲ, ಥಿಂಕ್ ಮಾಡೋ ಕೆಪಾಸಿಟಿನೇ ಇರಲ್ಲ, ಮೆದುಳು ಕಳ್ಕೊತಾ ಬರುತ್ತೆ. ನಾವು ಖಿನ್ನತೆಗೆ ಒಳಗಾಗ್ತಾ ಹೋಗ್ತೀವಿ ಈ ಜಗತ್ತಿನಿಂದ. ಅಂದರೆ ಇವಾಗ ಎಷ್ಟು ಜಗತ್ತು ಮುಂದೆ ಹೋಗ್ತೀವಿ, ಆ ಜಗತ್ತು ಮುಂದೆ ಹೋಗ್ತಿರ್ಬೇಕಾದ್ರೆ ನಾವು ಈ ಮೊಬೈಲ್ ಅನ್ನೋ ಒಂದು ಚಾಣಕ್ಕೆ ಸಿಕ್ಕಿ ಹಿಂದೆ ಉಳಿತಾ ಹೋಗ್ತೀವಿ. ಇವಾಗ ಏಜ್ 15 to 13 to 25 ಇಯರ್ಸ್ ತುಂಬಾ ಡೇಂಜರಸ್. ಯಾಕೆ ಡೇಂಜರಸ್? ನಾವು ತುಂಬಾ ಮೊಬೈಲಿಗೆ ಅಡಿಕ್ಟ್ ಆಗಿರ್ತೀವಿ. ಯಾಕೆ ಅಡಿಕ್ಟ್ ಆಗಿರ್ತೀವಿ ಅಂದರೆ ಅದೊಂದು ಕ್ರೇಜ್. ಇವಾಗ ಹೇಳ್ಬೇಕು ಅಂತಂದರೆ ನಾವು ಎಜುಕೇಷನ್ ಅನ್ನೋ ಫ್ಯೂಚರ್ಗಿಂತ ಮೊಬೈಲ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿರ್ತೀವಿ. ಈ ಮೊಬೈಲ್ನ ನಾವು ಯಾಕೆ ಇಷ್ಟೊಂದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ತುಂಬಾ ತಿಳ್ಕೊಳೋದಿರುತ್ತೆ. ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಈ ಕಾಲದಲ್ಲಿ ನೆಗೆಟಿವ್ ಥಿಂಗ್ಸ್ಗೆ ಅಟ್ರಾಕ್ಟಿವ್ ಆಗೋದು ಜಾಸ್ತಿ. ಹಾಗಾಗಿ ಮೊಬೈಲ್ನ ಯಾವುದಕ್ಕೆ ಯೂಸ್ ಮಾಡಬೇಕೋ ಅದಕ್ಕೆ ಯೂಸ್ ಮಾಡೋಣ, ಒಳ್ಳೆಯದು ಕೆಟ್ಟದ್ದು ಅಂತ ಅಲ್ಲ. ಇವಾಗ ಆನ್ಲೈನ್ ಕ್ಲಾಸಸ್ ಅನ್ನೋದು ಅದು ಅನುಕೂಲ ಅನಾನುಕೂಲ ಅಂತ ಹೇಳೋದೆಲ್ಲ ಬಿಟ್ಟು ನಾವು ಫಸ್ಟು ಮೊಬೈಲ್ನ ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದ್ರಲ್ಲಿ ಇರೋದು ನಮ್ಮ ಭವಿಷ್ಯ. ಇವಾಗ ನಾನೇನಾದರೂ ಒಂದು ಚೆನ್ನಾಗಿ ಒಂದು ಓದಿದೆ ಅಂತ ಹೇಳಿದ್ರೆ ಅದ್ರ ಹಿಂದಗಡೆ 1000 ಜನ ಇರ್ತಾರೆ. ಹಂಗೆ ಒಂದು ಆನ್ಲೈನ್ ಕ್ಲಾಸಸ್ ಮಾಡಬೇಕು ಅಂತಂದರೆ ಟೀಚರ್ಸ್ ತುಂಬಾ ಇರ್ತಾರೆ. ಅವ್ರ ಕಷ್ಟ ಇರುತ್ತೆ, ಎಷ್ಟೊಂದು ಜನ ಹೆಂಗೆಂಗೋ ಮಾಡಿರ್ತಾರೆ. ಹಂಗಾಗಿ ನಾನು ಹೇಳಕ್ಕೆ ಬರೋದಿಷ್ಟೇ, ಓದೋ ಮಕ್ಕಳು ಹೆಂಗಿದ್ರು ಓದ್ತಾರೆ. ಆನ್ಲೈನ್ ಶಿಕ್ಷಣ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಆದರೂ ಅನುಕೂಲ ಆಗಿರ್ಬೋದು, ಅನಾನುಕೂಲ ಆಗಿರ್ಬೋದು, ನಾವು ಕಲಿಯೋ ರೀತಿಲಿರುತ್ತೆ. ಇದು ನನ್ನ ಅನುಕೂಲ ಮತ್ತು ಅನಾನುಕೂಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.